ಈಗ ಹಳೆಯ ವಾಹನಗಳ ಗ್ರಾಹಕರ ಧ್ವನಿ ಯಾಕೆ ಸಚಿವಾಲಯ ಕೇಳಿಸ್ಕೊಳ್ತಾ ಇಲ್ಲ ದಿನೇಶ್ ಅವರೇ? ಈಗ ಆಯ್ತು, ನೀವು 2023ಕ್ಕೆ ಒಂದು ಡಿಸಿಷನ್ ತಗೊಂಡ್ರಿ, ಎಲ್ಲ ವಾಹನ ತಯಾರಕ ಕಂಪನಿಗಳಿಗೆ ಹೇಳಿದ್ರಿ ನೀವು ಈ ಒಂದು ಎಥನಾಲ್ ಮಿಕ್ಸ್ ಪೆಟ್ರೋಲ್ಗೆ ಅನುಕೂಲವಾಗುವಂತೆ ಹೊಂದಿಕೊಳ್ಳುವಂತಹ ವೆಹಿಕಲ್ಗಳನ್ನ ರೆಡಿ ಮಾಡಿ ಅಂತ ಅವರು ರೆಡಿ ಮಾಡಿ ಆಗಿದ್ದಾರೆ. ಇದು ವಾಹನಗಳ ಕಂಪನಿಗಳ ಲಾಬಿನೂ ಇದೆ ಸರ್. ಆದರೆ 2023ರ ಮುಂಚೆನೇ ಖರೀದಿ ಮಾಡಿರುವಂಥ ವಾಹನಗಳು ಮತ್ತು ಆ ಗ್ರಾಹಕರ ಧ್ವನಿಯನ್ನು ಯಾಕೆ ಸಚಿವಾಲಯ ಕೇಳಿಸ್ಕೊಳ್ತಾ ಇಲ್ಲ? ಇದರಲ್ಲಿ ಒಂದು ಮಾಫಿಯಾ ಇದೆ. ಯಾಕೆಂದರೆ ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಇಂಥ ಪ್ರದೇಶಗಳಲ್ಲಿ ಇವತ್ತು ಏನು ಶುಗರ್ ಕೇನ್ ಇಂಡಸ್ಟ್ರಿಗಳಿದ್ದಾವೆ ಅವೆಲ್ಲ ಮಿನಿಸ್ಟ್ರಿಗಳು ಏನು ರಾಜಕಾರಣಿಗಳದೇ ಇಂಡಸ್ಟ್ರಿಗಳಿದೆ. ಇಲ್ಲಿ ಏನು ಎಥನಾಲ್ ಪ್ರೊಡಕ್ಷನ್ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಏನಾಗ್ತಾಯಿದೆ, ಕಾಂಗ್ರೆಸ್ ಕೂಡ ಇದಕ್ಕೆ ಬಲವಾಗಿ ಖಂಡಿಸ್ತಾ ಇಲ್ಲ. ಯಾಕಂದರೆ ಅವರ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳ ಲೀಡ್ರ್ಗಳ ಒಂದು ಶುಗರ್ ಕೇನ್ ಇಂಡಸ್ಟ್ರಿಗಳಾಗ್ಬೋದು, ಬಿ ಜೆ ಪಿಯವರ ಶುಗರ್ ಕೇನ್ ಇಂಡಸ್ಟ್ರಿಗಳಾಗ್ಬೋದು, ಆ ಎಥನಾಲೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಮತ್ತು ಇನ್ನೊಂದು ಇದರಲ್ಲಿ ಏನಾಗ್ತದೆ, ಈ ಎಥನಾಲಲ್ಲಿ ಏನು ಪ್ರಾಫಿಟ್ ಬರ್ತಾ ಇದೆ ಅದನ್ನು ರೈತರಿಗಂತೂ ₹1 ಯಾರು ಕೊಡ್ತಾ ಇಲ್ಲ. ಇವತ್ತು ಪಂಜಾಬಲ್ಲಿ ನಾವು 1 ಟನ್ ಕಬ್ಬಿಗೆ 4100 ರೂಪಾಯಿ ತನಕ ಕೊಡ್ತಾ ಇದ್ದೇವೆ, ಇಲ್ಲಿನ 3 ವರ್ಷ ಕೊಡೋಕ್ಕೂ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ರೈತರಿಗೆ ಯಾವುದೇ ಬೆನಿಫಿಟ್ ಇಲ್ಲ. ಇವ್ರು ಹೇಳ್ಕೊಳ್ಳೋದೇನೆಂದರೆ ರೈತರ ಹೆಸರಲ್ಲಿ ಇವರು ದೇಶವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತ ಹೇಳ್ತೀನಿ. ಇವತ್ತು ಏನು ಎಥನಾಲ್ ಪ್ರೊಡಕ್ಷನ್ ಮಾಡೋದಕ್ಕೆ 1 ಲೀಟ್ರ್ ಎಥನಾಲ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ಕಬ್ಬಿನಿಂದ 3500 ಲೀಟ್ರ್ ನೀರು ಬೇಕು. ಆಮೇಲೆ ಮೇಜಿಂದ ಮಾಡ್ಬೇಕಂದ್ರೆ 4500 ಲೀಟ್ರು, ಅಕ್ಕಿಯಿಂದ 10,000 ಲೀಟ್ರು. ಇದನ್ನ ಯಾರು ಕನ್ಸಿಡರೇಷನ್ ತಗೋತಾ ಇಲ್ಲ. ಇಟ್ಸ್ ಅ ಕನ್ಸಂಪ್ಷನ್ ಆಫ್ ಬೋರ್ ವಾಟರು. ಮತ್ತೆ ಈ ಬೆಳೆಗಳನ್ನ ಬೆಳೆಯೋದಕ್ಕೂ ಸಾಕಷ್ಟು ನೀರು ಬೇಕು. ಯಾಕಂದ್ರೆ ಈ ಬೆಳೆ ಈಗ ಕಬ್ಬು ಬೆಳಿಬೇಕು ಅಂದ್ರೆ ಹೆಚ್ಚು ನೀರು ಬೇಕು. ಇವತ್ತು 1 ಎಕರೆನಲ್ಲಿ ನೀವು ಭತ್ತ ಬೆಳಿಬೇಕು ಅಂದ್ರೆ ಸುಮಾರು 1,000 ಕುಟುಂಬ ಬಳಸೋ ನೀರನ್ನ 1 ಎಕರೆ ಭತ್ತಕ್ಕೆ ನಾವು ಕೊಡಬೇಕಾಗುತ್ತೆ. ಅದು ಇದಿದೆ. ಒಂದು ಬೌಲ್ ಆಫ್ ರೈಸ್ ನಾವು ಬೆಳಿಬೇಕಂದ್ರೆ 1 ಟ್ರ್ಯಾಕ್ಟರ್ ಆಫ್ 6000 ಲೀಟರ್ಸ್ ಆಫ್ ವಾಟರ್ ಬೇಕು. ಅಂದ್ರೆ ಇಷ್ಟೊಂದು ಪ್ರಮಾಣದ ನೀರನ್ನ ಬಳಸಿ ಈ ಬೆಳೆಗಳನ್ನ ಬೆಳೆದು ಅದನ್ನ ತಗೊಂಡೋಗಿ ಎಥನಾಲ್ ಮಾಡ್ಬೇಕಂದ್ರೆ ಇದು ನಮ್ದು ಲಾರ್ಜೆಸ್ಟ್ ಪಾಪ್ಯುಲೇಷನ್ ಕಂಟ್ರಿ. ಇಲ್ಲಿ ನೀರಿಂದೇ ಸಮಸ್ಯೆ ಇದೆ. ಇವಾಗ ಯಾವುದೋ ಒಂದು ಎಲ್ಲೋ ನೀನೋ ಅಂದ ಇದು ಬಂದ್ಬಿಟ್ಟು ಈಗ ಆಲ್ರೆಡಿ ನೀರಿಲ್ಲ, ಮಳೆ ಇಲ್ಲ, ಜನರು ಹೈರಾಣ ಆಗಿದ್ದಾರೆ. ಇಂಥ ಬೆಳೆಗಳನ್ನ ಪ್ರೋತ್ಸಾಹ ಮಾಡೋದ್ರಿಂದ ನಾಳೆ ದಿವಸ ಕುಡಿಯೋ ನೀರಿಗೂ ಅಭಾವ ಬರುತ್ತೆ. ಈಗ ಆಲ್ರೆಡಿ ಹೈದರಾಬಾದಲ್ಲಿ ಸಾಕಷ್ಟು ರಿಸರ್ಚ್ಗಳು ಮಾಡಿದ್ದಾರೆ. ಅಂದರೆ ನೀವು ಈ ಏನು ಟ್ರೆಡಿಷ್ನಲ್ ಅಗ್ರಿಕಲ್ಚರ್ ಬಿಟ್ಬಿಡಿ, ಹೆಚ್ಚಾಗಿ ಭತ್ತ ಬೆಳೆಯೋದು ಕಡಿಮೆ ಮಾಡಿ, ಹೆಚ್ಚಾಗಿ ಕಬ್ಬು ಬೆಳೆಯೋದು ಕಡಿಮೆ ಮಾಡಿ, ಬೇರೆ ರೀತಿ ಬೆಳೆಗಳನ್ನ ಬೆಳೀರಿ. ಯಾಕಂದರೆ ಇದರಿಂದ ಜನರಿಗೆ ನೀರು ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು ಇವತ್ತು. ಯಾಕಂದರೆ ಅಗ್ರಿಕಲ್ಚರ್ಗೆ ನಾವು ಹೆಚ್ಚು ನೀರನ್ನ ಬಳಸ್ತಾ ಇರೋದು. ಇವತ್ತು ಕುಡಿಯೋ ನೀರಿಗೆ ಜನಕ್ಕೆ ನೀರಿಲ್ಲ. ಆ ಪರಿಸ್ಥಿತಿಯಲ್ಲಿ ದೇಶ ನಡೀತಾ ಇದೆ. ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟು. ಮತ್ತು ಇನ್ನೊಂದು ಏನಂದರೆ ಹೆಚ್ಚುತ್ತಿರುವ ಆಕ್ಸಿಡೆಂಟ್ಗಳು. ಯಾಕಂದರೆ ಈ ಪೆಟ್ರೋಲು ಏನು E20 ಪೆಟ್ರೋಲ್ ಹಾಕಿರೋದ್ರಿಂದ ಅವು ಸಡನ್ನಾಗಿ ಪಿಕಪ್ ತಗೋತಾ ಇಲ್ಲ. ಯಾರೋ ಈಗ ಸಡನ್ನಾಗಿ ಓವರ್ಟೇಕ್ ಮಾಡೋಕೆ ಹೋಗ್ತಾನೆ, ಪಿಕಪ್ ಸಿಕ್ಕಲ್ಲ, ಎದುರುಗಡೆ ಬಂದು ಗಾಡಿಗೆ ಗುದ್ದಿ ಸಾಯ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ 1,82,000 ಜನ 1 ವರ್ಷದಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ಅದ್ರ ಬಗ್ಗೆ ಸಚಿವಾಲಯಗಳು ಏನು ಪ್ರಿಕಾಷನ್ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. E20 ಬಗ್ಗೆ ಅರ್ಜೆಂಟಾಗಿ ಇವರು ಮಾತಾಡ್ತಾರೆ. ಇವೆಲ್ಲ ಮತ್ತೆ ಇವರು ಕೃಷಿ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೃಷಿ ಇಲಾಖೆಗಳು ಬಳಸೋ ಎಕ್ವಿಪ್ಮೆಂಟ್ಗಳಾಗ್ಲಿ, ಅದರ್ ಎಕ್ವಿಪ್ಮೆಂಟ್, ಜನರೇಟರ್ಗಳು, ಏನ್ ಮಾಡ್ತೀರಿ ಇದನ್ನ ಎಷ್ಟು ದಿನ ಅಂತ ತಗೊಂಡು ಹೋಗ್ತೀರಿ? ಇವತ್ತು ಸಾಂಕೇತಿಕ ಪ್ರತಿಭಟನೆನಾ ಅಥವಾ ಕಂಟಿನ್ಯೂಸ್ ಇರುತ್ತಾ, ಹೆಂಗೆ ಏನು? ಇದು ಕಂಟಿನ್ಯೂಸ್ ಆಗಿರುತ್ತೆ. ಹೇಗೆ ನಾವು ಈಗ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ನಡೀತು ಅದೇ ರೀತಿ ನಡೆಯುತ್ತೆ. ದೇಶವ್ಯಾಪ್ತಿ ಇದು ಕೂಡ ಹರಡುತ್ತೆ. ಪ್ರತಿಯೊಬ್ಬರು ಅವ್ರ ಹಕ್ಕುಗಳು ಕೇಳ್ತಾರೆ. ಯಾಕಂದರೆ ಇಟ್ಸ್ ಆಪ್ಷನ್ ಕೊಡಬೇಕು. ಮತ್ತು ನೀವು ನೋಡಿದ್ದೀರಾ ಈಗ ಹಿಂದೆ ಪೆಟ್ರೋಲು ಏನು ಪರ್ ಬ್ಯಾರಲ್ಲು ಏನು ಕಚ್ಚಾ ತೈಲದ ಬೆಲೆ ತುಂಬ ಜಾಸ್ತಿ ಇತ್ತು. $140 ಇದ್ದಾಗಲೇ ಇವರು ಆಯಿಲ್ ಬಾಂಡ್ಗಳು ಕೊಟ್ಬಿಟ್ಟು ಮನಮೋಹನ್ ಸಿಂಗ್ ಅವರು ಸುಮಾರು 1,40,000 ಕೋಟಿ ಆಯಿಲ್ ಬಾಂಡ್ಗಳು ಕೊಟ್ಟಿದ್ರು ಏನು ಕಂಪ್ನಿಗಳಿಗೆ. ಇವರು ಏನು ಇಂಡಿಯನ್ ಪೆಟ್ರೋಲಿಯಮಲ್ಲಿ ಬರೋ ಪ್ರಾಫಿಟ್ನ ಆ ಆಯಿಲ್ ಬಾಂಡ್ಗಳು ಹಂಚ್ತಾ ಇದ್ರು. ಅಂದರೆ ಇವತ್ತು ಏನು ಇಂಡಿಯನ್ ಆಯಿಲು ಇವತ್ತು ಕಾರ್ಪೊರೇಷನ್ನು IOCL ಇದೆ, ಅವೆಲ್ಲ ಇವತ್ತು ನಷ್ಟಕ್ಕೆ ತಳ್ಳಿಬಿಟ್ಟಿದ್ದಾರೆ. ಸುಮಾರು 27,000 ಕೋಟಿ ಪ್ರಾಫಿಟಲ್ಲಿ ಇದ್ದಿದ್ದು ಇವತ್ತು 1,76,000 ನಷ್ಟಕ್ಕೆ ತಂದಿರೋದು ನರೇಂದ್ರ ಮೋದಿ ಅವರು. ಆ ಕಂಪ್ನಿಗಳೆಲ್ಲ ನಷ್ಟಕ್ಕೆ ತಂದುಬಿಟ್ಟು ಇವತ್ತು E20 ಬಳಸಿ ಅಂತ. ಆ E20 ಯಾರು? ಇದೇ ರಾಜಕಾರಣಿಗಳ ಮಕ್ಕಳುಗಳ ಸ್ಟೇಕ್ಗಳಿದ್ದಾವೆ. ರಾಜಕಾರಣಿಗಳು ಈಗ ಒಬ್ಬ ಮಗನಿಗೆ T20 ಕೊಡ್ತಾರೆ, ಇನ್ನೊಬ್ಬ ಮಗನಿಗೆ E20 ಕೊಡ್ತಾರೆ BJP ಅವರು. ಅವ್ರವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ದೇಶದ ಜನರ ಭವಿಷ್ಯ ಹಾಳು ಮಾಡೋದು ಎಷ್ಟು ಸಮಂಜಸ ಅಂತ ನಾನು ಕೇಳ್ತಾ ಇದ್ದೀನಿ. ರಘು ಸರ್, ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥದ್ದು, ನಾವು 2006ರಲ್ಲಿ ನಮ್ಮ ಇವ್ರು ಹೇಳ್ದಾಗೆ ಮೊಟ್ಟ ಮೊದಲ ಬಾರಿಗೆ 5% ಏನೋ ಎಥನಾಲ್ ಬ್ಲೆಂಡ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದು ನಮ್ಮ UPA ಸರ್ಕಾರ.
ಅದು UPA ಸರ್ಕಾರ ಅಂತಂದ್ರೆ ಅವಾಗ ಎಲ್ಲ ಒಕ್ಕೂಟ ಸರ್ಕಾರಗಳು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆದ್ರೆ ನಾವು ಅದನ್ನ 5% ಏನಕ್ಕೆ ಅಂತಂದ್ರೆ ರೈತರಿಗೆ ಅನುಕೂಲ ಆಗ್ಲಿ. ಸೊ ರೈತರಿಗೆ ನಾವು ರೈತರು ಬೆಳಿತಕ್ಕಂತ ಏನು ಕಬ್ಬಿದೆ ಅದು ನೀರು ಹೆಚ್ಚಾಗಿರ್ತಕ್ಕಂಥ ಪ್ರದೇಶದಲ್ಲಿ ಹೊರತು ಬರಡು ಭೂಮಿನಲ್ಲಿ ಬೆಳೀತಾ ಇಲ್ಲ. ಸೊ ಹಾಗಾಗಿ ರೈತರಿಗೆ ಅನುಕೂಲ ಮಾಡೋದು ಹೇಳಿ ನಾವು ಟ್ರಾನ್ಸ್ಫರ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡಿ ರೈತರಿಗೆ ಜಾಸ್ತಿ ಶುಗರ್ ಕಂಪನಿಗಳ ಮುಖಾಂತರ ರೇಟ್ ಅನ್ನ ಫಿಕ್ಸ್ ಮಾಡಿದ್ವಿ. ಈಗ ಅವರು ಪಂಜಾಬ್ ಮತ್ತೆ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ. ಪಂಜಾಬ್ ಮತ್ತೆ ಕರ್ನಾಟಕದಲ್ಲಿ ಔಟ್ಪುಟ್ ಏನಿದೆ ಪರ್ ಎಕರ್ ಪರ್ ಟನ್ ಏನು ಮೊಲಾಸಿಸ್ ಬರ್ತದೆ ಅಥವಾ ಏನು ನಮ್ಮ ಎಥನಾಲ್ ಜನರೇಟ್ ಆಗ್ತದೆ ಅದು ಪರ್ಸೆಂಟೇಜ್ ಕರ್ನಾಟಕದ ಕಬ್ಬಿನಲ್ಲಿ ಕಮ್ಮಿ ಇದೆ. ಹಾಗಾಗಿ ಬೆಲೆಯನ್ನ ನಾವು ಕಮ್ಮಿ ಮಾಡಿದ್ದೇವೆ ಹೊರತು ಅದು ಏನು ನಾವು ಒಂದು ಯೂನಿಫಾರ್ಮ್ ಆಗಿ ಫಿಕ್ಸ್ ಮಾಡಿಲ್ಲ. ಇನ್ನು ನಿಜವಾಗ್ಲೂ ವಾಸ್ತವವಾಗಿ ಬರೋದಾದ್ರೆ ನಾನು ಆಗ್ಲೇ ಹೇಳ್ದಾಗೆ ಸೊ ಏನ್ ನಾವು ಒಂದು ಗ್ರಾಹಕರಿಗೆ ಆಯ್ಕೆನೆ ಕೊಡ್ತಾ ಇಲ್ಲ. ಈಗ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಈಗ ನೀವು CNG ಗ್ಯಾಸ್ಗೆ ಸಪರೇಟ್ ಬಂಕ್ಗಳನ್ನ ಮಾಡಿದ್ದೀರಿ, ಹಾಗಾದ್ರೆ ಮಾಡಿ ನೀವು E20ಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಕೆಲವು ಬಂಕ್ಗಳನ್ನ ಮಾಡಿ ಯಾವ ಗ್ರಾಹಕರಿಗೆ ಅವಕಾಶ ಅದು ಅವಶ್ಯಕತೆ ಇದೆ ಅಥವಾ ಯಾವ ಗ್ರಾಹಕರು ಅದನ್ನ ಸಪೋರ್ಟ್ ಮಾಡ್ಬೇಕು ಅಂತಾರೆ, ಏನ್ ಹೇಳ್ತಾರಲ್ಲ ಭಕ್ತರು ಅಂಧ ಭಕ್ತರು ಇಲ್ಲ ದೇಶಕ್ಕೋಸ್ಕರ ನಾವು 1000 ರೂಪಾಯಿ ಆದ್ರೂ ಪೆಟ್ರೋಲ್ ಹಾಕ್ಸ್ತೀವಿ ಅಂತಾರಲ್ಲ ಅಂತವ್ರಿಗೆ ಹಾಕ್ಸ್ಕೊಳ್ಳಿ, ಅಂತವ್ರ ಗಾಡಿಗಳನ್ನ ಕೆಡ್ಸ್ಕೊಳ್ಳಿ. ಬಟ್ ನಾನು ಏನು ಈ ದೇಶದ ನಾಗರಿಕನಾಗಿ ನನ್ನ ಹಕ್ಕನ್ನ ಕಿತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡೋದೇನು ಅಂತಂದ್ರೆ ಗ್ರಾಹಕರಿಗೆ ಅವಕಾಶವನ್ನ ಕೊಡಿ, ಗ್ರಾಹಕರಿಗೆ ಆಯ್ಕೆ ಕೊಡಿ. ಗ್ರಾಹಕರಿಗೆ ಆಯ್ಕೆ ಕೊಡ್ದಿರ ನೀವು ಏಕಾಏಕಿ ನೀವು ಮ್ಯಾಂಡೇಟರಿ ಮಾಡಿದ್ರೆ ಸೊ ಅದೇನಾಗ್ತದೆ, ಈ ಹಕ್ಕು ದ್ರೋಹ ಬಗ್ದಾಗ ಆಗ್ತದೆ. ಓಕೆ ಆಯ್ತು, ನೀವು ರೈತರಿಗೆ ನೀವು ತೆಗೆದುಕೊಳ್ತಕ್ಕಂಥ ದುಡ್ಡು ರೈತರಿಗೆ ಎಷ್ಟು % ಕೊಡ್ತಿದ್ದೀರಿ, ಯಾಕೆ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ? ಮೊನ್ನೆ ಗಡ್ಕರಿ ಅವ್ರು ಹೇಳ್ತಾರೆ 6% ಲಾಸ್ ಆಗ್ತದೆ. ಆಯ್ತು, 6% ಆಫ್ ಟೋಟಲ್ ಲಾಸ್ ಎಷ್ಟು ಅಂದ್ರೆ ನಾವು ಏನು ಫ್ಯೂಯಲ್ ಎಫಿಷಿಯನ್ಸಿ ಅಥವಾ ಏನು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತೀವಿ ಅಥವಾ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತಂದ್ರೆ ಇಂಡೈರೆಕ್ಟ್ ಆಗಿ ದೇಶದ ಎಕನಾಮಿ 3 to 4% ಅಥವಾ 3 to 4% ಆಫ್ ದ GDP ಎಫೆಕ್ಟ್ ಆಗ್ತದೆ. ಯಾಕೆ ಅಂತಂದ್ರೆ ನಾವು ಅವರು ಹೈವೇ ಕಟ್ತಾ ಇರತಕ್ಕಂಥದ್ದು ಏನಕ್ಕೆ, ಅವರು ಸೊ ಮೈಲೇಜ್ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿ ಅವ್ರು ಎಷ್ಟೇ ಒಂದು ಏನೋ 1000 ಕಿಲೋಮೀಟರ್ ನಾವು ಕಟ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಎಫಿಷಿಯನ್ಸಿ ಫ್ಯೂಯಲ್ ಎಫಿಷಿಯನ್ಸಿ ಆಫ್ ದ ವೆಹಿಕಲ್ಸ್ ಇನ್ಕ್ರೀಸ್ ಆಗ್ತದೆ, ಹಾಗಾಗಿ ಪೊಲ್ಯೂಷನ್ ಕಮ್ಮಿ ಆಗ್ತದೆ, ಇಂಪೋರ್ಟ್ ಕಮ್ಮಿ ಆಗ್ತದೆ. ಹಾಗಾದ್ರೆ ನೀವು ಇಂಡೈರೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದೇನು, ನೀವು ಎಂಟೈರ್ ಏನು ನೀವು ಒಂದು ತದ್ವಿರುದ್ಧ